ಎಸ್ ಜಿ ಸಿದ್ದರಾಮಯ್ಯನವರು ಪುಸ್ತಕ ಪ್ರಾಧಿಕಾರದಲ್ಲಿದ್ದಾಗ ಅವರು ಒಂದು ಕರಡನ್ನು ತಯಾರು ಮಾಡಿದ್ರು, ನಮ್ಮನ್ನೆಲ್ಲ ಕರೆದಿದ್ರು ಸಭೆಗೆ. ಅದೆಲ್ಲೋ ಇತ್ತು ಅಂತ ಇವತ್ತವರೆಗೂ ಇದಾಗ್ತಿಲ್ಲ. ಆ ಪುಣ್ಯಾತ್ಮ ಈಗ ಬಂದಿರೋ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಮನೆಗೊಂದು ಗ್ರಂಥಾಲಯ, ಲಕ್ಷ್ಮೀನಾರಾಯಣಪ್ಪನ ಮನೆಯಲ್ಲಿ ಗ್ರಂಥಾಲಯ ಇದೆ, ಹೋಗೋದು ಪೂಜೆ ಮಾಡೋದು, ಪೇಪರ್ಗೆ ಹಾಕೊಳ್ಳೋದು. ನಿಡ್ಸಾಲೆ ಅವ್ರ ಮನೇಲಿ ಗ್ರಂಥಾಲಯ ಇದೆ, ಹೋಗೋದು ಫೋಟೋ ತಗೊಳ್ಳೋದು, ಫೋಟೋ ಹಾಕೊಳ್ಳೋದು, ಪೇಪರ್ಗೆ ಹಾಕ್ಸ್ಕೊಳ್ಳೋದು. ಖಾಸಗಿ ಪ್ರಕಾಶಕರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಬೇಕಾದ್ದು ಪುಸ್ತಕ ಪ್ರಾಧಿಕಾರದ ಕೆಲಸ. ವೇದಿಕೆ ಮೇಲಿರುವ ಹಿರಿಯರು ಇವತ್ತು ನಮ್ಮ ಈ ಕಾರ್ಯಕ್ರಮದ ತೂಕನ ಹೆಚ್ಚು ಮಾಡಿರತಕ್ಕಂಥ ನಮ್ಮ ಮುಖ್ಯ ನ್ಯಾಯಾಧೀಶರಾದ ಬಂದು ನಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಬಂದಿದ್ದಾರೆ. ಅವ್ರು ಬಂದಿರೋದ್ರಿಂದ ನಮಗೆ ಹೆಚ್ಚಿನ ಮೆರುಗು ಸಿಕ್ಕಿದೆ ಅನ್ನೋದನ್ನ ನಾನು ಅವರಿಗೆ ನಮಸ್ಕರಿಸ್ತಾ ಹಾಗೂ ವೇದಿಕೆ ಮೇಲಿರುವ ಎಲ್ಲರನ್ನೂ ಸ್ವಾಗತಿಸ್ತಾ, ನೀವೆಲ್ಲ ಇಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಇದ್ದೀರಿ. ಈ ಒಂದು ಅಭಿಮಾನವಿಟ್ಟು ಈ ಸಾಹಿತ್ಯ ಒಂದು ಸಂವಾದದ ಈ ಕಾರ್ಯಕ್ರಮಕ್ಕೆ, ಈ ಪ್ರಶಸ್ತಿ ಪುರಸ್ಕಾರದ ಸಮಾರಂಭಕ್ಕೆ ನೀವು ಇಷ್ಟು ಪ್ರಮಾಣದಲ್ಲಿ ಬಂದಿರೋದು ನಮಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಯಾಕೆ ಅಂತಂದ್ರೆ ಇದಕ್ಕೆ ಬರೀ ನಮ್ಮ ಸಾಹಿತ್ಯಗಳೇ ಅಲ್ಲ, ಈಗ ನಾವು ಮುದ್ರಣಕಾರರನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ಮೇಲೆ ನಮ್ಮ ಇದು ಸಂಘಟನೆಯ ಶಕ್ತಿ ಬಲಿಷ್ಠವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತೀನಿ. ಈ ಅರ್ಧ ಭಾಗ ನಮ್ಮ ಮುದ್ರಣಕಾರರೆಲ್ಲ ಬಂದಿದ್ದೀರಿ, ಹಾಗಾಗಿ ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ನಿಮ್ಗೆಲ್ಲ ನಮಸ್ಕರಿಸ್ತಾ ಈ ಸಂಘದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಈ ಈ ಪುಸ್ತಕದ ಸಂಸ್ಕೃತಿ ಅಂದ್ರೆ ಪುಸ್ತಕ ಪ್ರೀತಿ, ಪುಸ್ತಕ ಸಂಸ್ಕೃತಿ ಸಂಕಷ್ಟದಲ್ಲಿರೋ ಕಾಲದಲ್ಲಿ ಇದು ನಾನು ನೋಡ್ತಿದ್ದೀನಿ ಒಂದು 40-50 ವರ್ಷದಿಂದಲೂ, ಅವತ್ತಿಂದ ಇವತ್ತವರೆಗೂ ಇದೇ ಸಮಸ್ಯೆಗಳಿದೆ. ಯಾರು ಪರಿಹಾರ ಕೊಡಕ್ಕೆ ತಯಾರಿಲ್ಲ. ಅಂದ್ರೆ 23ರಲ್ಲಿ ನಮ್ಮ ಪ್ರಕಾಶಕರು ಕೆಲವು ಲೇಖಕ ಮಿತ್ರರೆಲ್ಲ ಸೇರ್ಕೊಂಡು ನೀವು ಸಂಘಟನೆ ನೇತಾರರಾಗಬೇಕು ಅಂತ ಬಂದ್ರು. ನಾನೆಲ್ಲೋ ಒಂದು ಸರ್ಕಾರಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ 23ರಲ್ಲಿ ಈ ಸಂಘವನ್ನ ಹುಟ್ಟಾಕಿದ್ವಿ, ಕರ್ನಾಟಕ ಕನ್ನಡ ಪ್ರಕಾಶಕರು ಮತ್ತು ಬರಹಗಾರರ ಸಂಘ ಅಂತ. ಯಾಕೆ ಅಂತಂದ್ರೆ ಇಬ್ರು ಇರಬೇಕು ಅನ್ನೋದು ನಮ್ಮ ಆಲೋಚನೆ ಇತ್ತು. ಮತ್ತೆ ಅವಾಗ ಪ್ರಕಾಶಕ ಸಂಘ ಇತ್ತು, ಕರ್ನಾಟಕ ಪ್ರಕಾಶಕ ಸಂಘ. ಅವಾಗ ಯಾರ್ಯಾರೋ ಮಾಡ್ತಾ ಇದ್ರು, ಆಮೇಲೆ ಸ್ವಲ್ಪ ಬಲಿಷ್ಠ ಆಯ್ತು, ಆಮೇಲೆ ಮಲಕೊತ್ತು, ಹಿಂಗೆಲ್ಲ ಇದ್ದದ್ದು. ಆ ಟೈಮಲ್ಲಿ ನಾವು ಈ ಸಂಘವನ್ನ ಕಟ್ಕೊಂಡು ಸುಮಾರು ಶ್ರಮಪಟ್ಟು ಹೋರಾಟ ಮಾಡಿದ್ವಿ, ಓಡಾಡಿದ್ವಿ. ಇಲ್ಲಿ ನಾವು ಮಾಡ್ಕೊಂಬಂದಿರೋ ಕೆಲಸಗಳೇನು ಅಂತಂದ್ರೆ, ಹಿರಿಯ ಕಿರಿಯ ಲೇಖಕರು ಪ್ರಕಾಶಕರು ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಅವ್ರಿಗೆ ಒಂದಷ್ಟು ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ವಿ. ಯಾಕೆ ಅಂತಂದ್ರೆ ಸರ್ಕಾರಿ ಪ್ರಶಸ್ತಿಗಳು ಬಹಳಷ್ಟು ಜನಕ್ಕೆ ಸಿಗಲ್ಲ ರೀ. ಅದು ಪೂರ್ಣ ಪ್ರಮಾಣದಲ್ಲಿ ಲಾಬಿ. ನೀವು ರಾತ್ರೋರಾತ್ರಿ ಬದಲಾವಣೆ ಆಗೋಗ್ಬಿಡುತ್ತೆ ಹೆಸರು. ಅದನ್ನ ನಾವು ಕಣ್ಣಾರ ಕಂಡಿದ್ದೀವಿ ಈ 2-3 ವರ್ಷಗಳಿಂದ. ನೀವು ಇವತ್ತು ನಿಡ್ಸಾಲೆ ಪುಟ್ಟಸ್ವಾಮಯ್ಯ ಇದ್ರೆ ಅಲ್ಲಿ ಅಶೋಕ್ ಕುಮಾರ್ ಹೋಗ್ಬಿಟ್ಟಿರುತ್ತೆ. ಆ ತರದ್ದು ಲಾಬಿ ಇರುವಾಗ ಆಮೇಲೆ ಯಾರ್ಯಾರು ಅಧಿಕಾರಕ್ಕೆ ಬರ್ತಾರೋ ಆ ಅಧಿಕಾರಕ್ಕೆ ಬಂದವರು ಅವರವ್ರ ಮಿತ್ರರಿಗೆ, ಅವರವ್ರ ಸಹಪಾಠಿಗಳಿಗೆ, ಅವ್ರಿಗೆ ಬೇಕಾದವರಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೆ. ಇದನ್ನ ನಾವು ಸಂಘದಲ್ಲಿ ತೀರ್ಮಾನ ತಗೊಂಡು ನಾವು ಇದೇನು ಮಾಡಲ್ಲ, ಬೆಂತಟ್ಟೋ ಕೆಲಸ ಮಾಡೋದು ಅಷ್ಟೇ. ಪ್ರೋತ್ಸಾಹದಾಯಕ ಯೋಜನೆ ಅಂತ ಇಟ್ಕೊಂಡು ಅಲ್ಲಿ ಇಲ್ಲಿ ಕಾಡಿಗೇಡಿ ಮಾಡ್ತಾ ಇದ್ವಿ. ಸರ್ಕಾರ ಒಂದಿಷ್ಟು ದುಡ್ಡು ಕೊಡಕ್ ಶುರು ಮಾಡ್ತು. ಅದನ್ನ ಈಗ ಯಾರನ್ನೂ ಕೇಳ್ತಿಲ್ಲ. ಮುಂಚೆ ಎಲ್ಲ ಅಶೋಕ್ ಕುಮಾರ್ ಅವ್ರು ನೀವು ಕೊಡಿ, ನೀವೊಂದು ಕೊಡಿ ಅಂತ ಕೇಳ್ಕೊಂಡು ಮಾಡ್ತಿದ್ವಿ. ಇದೇನಕ್ಕೆ ಅಂದ್ರೆ ಪ್ರೋತ್ಸಾಹದಾಯಕ ಯೋಜನೆ ಅಂತ ಮಾಡಿ ಇವತ್ತು ಕೊಡ್ತಿರೋರು ಸೇರಿ ಇಲ್ಲಿವರೆಗೆ 38 ಜನಕ್ಕೆ ಈ ಪ್ರಶಸ್ತಿನ ಕೊಟ್ಕೊಂಡ್ಬಂದಿದ್ದೀವಿ 23 ವರ್ಷಗಳಿಂದ. ಇದ್ರ ಜೊತೆಗೆ ಅತಿ ಮುಖ್ಯವಾದ್ದೇನು ಅಂತಂದ್ರೆ ಕಾರ್ಯಕ್ರಮ ನಮ್ದು 100 ಶಾಲೆಗೆ 100 ಪುಸ್ತಕ ಅನ್ನೋ ಒಂದು ಯೋಜನೆ ಇದೆ. ಈ ಯೋಜನೆ ಏನು ಅಂತಂದ್ರೆ, ನಾವು ಈ ಪುಸ್ತಕ ಸಂಸ್ಕೃತಿ ಹೆಂಗ್ ವಿಸ್ತಾರ ಮಾಡಬೇಕು ಅಂತ ಹೊರಟಾಗ ನಮಗೆ ಆಲೋಚನೆಗೆ ಒಳದಿದ್ದು ಇದು. ಎಲ್ಲರೂ ಸಹಮತ ಸೂಚಿಸಿದ್ರು. ಏನಿದು, ನಾವೊಂದು ಪತ್ರಿಕೆ ಹೇಳಿಕೆ ಕೊಡ್ತೀವಿ, ಪುಸ್ತಕಗಳ ದಾನಿಗಳಿದ್ರೆ ಅದೆಲ್ಲ ಕೊಡಿ ಅಂತ. ನಮ್ಮ ಪ್ರಕಾಶಕರು, ಲೇಖಕರು, ಪುಸ್ತಕ ದಾನಿಗಳೆಲ್ಲರೂ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಪುಸ್ತಕಗಳನ್ನ ಕೊಡ್ತಾರೆ. ಮಕ್ಕಳಿಗಾಗುವಂತ ಪುಸ್ತಕಗಳು, ಪ್ರಾಥಮಿಕ ಶಾಲಾ ಮಕ್ಕಳಿಗಾಗುವಂತ ಉತ್ತಮವಾದ ಮೌಲ್ಯಯುತ ಪುಸ್ತಕಗಳನ್ನ ಕೊಡಿ ಅಂತ ಕೇಳಿದಾಗ ಸುಮಾರು ಕೊಡ್ತಾರೆ. ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಓಡೋಗಿ ಅದನ್ನ ಇಸ್ಕೊಂಡ್ಬರ್ತಾರೆ, ಅವರು ತಂದು ಕೊಡ್ತಾರೆ ಕೆಲವರು. ಹೀಗೆ ಮಾಡಿ ಒಂದು 15,000 ಪುಸ್ತಕ ಸಂಗ್ರಹ ಆಗತ್ತೆ. ಅದನ್ನೆಲ್ಲ ಗುಡ್ಡೆ ಹಾಕೊಂಡು ಅದರಲ್ಲಿ ಯಾವ್ದು ಬೇಡ ಮಕ್ಕಳಿಗೆ ಅನ್ನೋದೆಲ್ಲ ಪ್ರತ್ಯೇಕಿಸಿ ಬೇಕಾಗಿರೋ 10,000 ಪುಸ್ತಕಗಳನ್ನು ಮಾತ್ರ ಆಯ್ಕೆ ಮಾಡ್ತೀವಿ. 100 ಶಾಲೆಗೆ 100 ಪುಸ್ತಕ, 100 ಬಂಡ್ಲು ತರಿಸಿ ಅದನ್ನೆಲ್ಲ ಗುಡ್ಡೆ ಹಾಕಿ ಅದನ್ನ ಬಾಕ್ಸ್ ತುಂಬಿ ಅದು ಕಟ್ಕೊಂಡು ಒಂದು ಜಿಲ್ಲೆಗೆ ಹೋಗ್ತೀವಿ. ಆ ಜಿಲ್ಲೆಯಲ್ಲಿ ಒಂದು ಈ ತರದ್ದು ಒಂದು ಹಾಲು ಬಾಡಿಗೆಗೆ ತಗೊಂಡು ಆ ಲೋಕಲ್ ಸಾಹಿತಿಗಳನ್ನ ಕರೆದು ಆ DDPI ಅವರೇ ಆಯ್ಕೆ ಮಾಡಿಕೊಡೋದು ಆ ಶಾಲೆಗಳನ್ನ. ಆ ಮೂಲಕ ಒಂದು 100 ಜನ ಶಿಕ್ಷಕರು ಬರ್ತಾರೆ, ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು ಬಂದು ಅದನ್ನ ಸ್ವೀಕಾರ ಮಾಡ್ತಾರೆ. ಅವ್ರಿಗೊಂದಿಷ್ಟು ಉಪಹಾರ ಕೊಟ್ಟು ಇದನ್ನ ಕಪಾಟಲ್ಲಿ ಇಡಬೇಡಿ, ದಯವಿಟ್ಟು ಈ ಪುಸ್ತಕನ ಮುಟ್ಸಾರು ನೋಡಿ, ವಾರದಲ್ಲಿ ಒಂದು ಪೀರಿಯಡ್ ಕೊಟ್ಟು ಮಕ್ಕಳ ಕೈಯಲ್ಲಿ. ಇದು ಪಠ್ಯೇತರ ಪುಸ್ತಕಗಳು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದೋ ಸಂಖ್ಯೆನೇ ಕಡಿಮೆ ಹೋಗ್ತಿದೆ. ಅದಾಗಬಾರ್ದು
ಅದನ್ನು ಉಳಿಸ್ಕೋಬೇಕಾದ್ರೆ ಮಕ್ಕಳ ಮೂಲಕನೇ ನಾವು ವೃದ್ಧಿಪಡಿಸ್ಬೇಕು. ಈಗಂತೂ ಟೆಕ್ನಾಲಜಿ ಬಹಳ ಮುಂದುವರೆದ್ಬಿಟ್ಟಿದೆ. ಕಿವಿಲಿ ಕೇಳೋದು ಬರುತ್ತೆ, ಬಾಯಲ್ಲಿ ಮಾತಾಡೋದು ಬರುತ್ತೆ, ಏನೇನೋ ಬಂದ್ಬಿಟ್ಟಿದೆ ಈಗ ವಿದ್ಯಮಾನಗಳು. ಆ ಕಾಲಮಾನ ಈ ಪುಸ್ತಕ ಸಂಸ್ಕೃತಿ ಯಾವತ್ತೂ ಸಾಯಲ್ಲ ರೀ. ಈ ಓದೋ ಪುಸ್ತಕ ರೀಡಿಂಗ್ ಇದ್ದೇ ಇರುತ್ತೆ. ಇದು ಮಾತ್ರ ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಈಗ ವಾಟ್ಸಪ್ಪಲ್ಲೆಲ್ಲ ಬರುತ್ತೆ, ನಿಮ್ಗೆ ಈ ಬುಕ್ ಎಲ್ಲ ಬಂದ್ಬಿಟ್ಟಿದೆ. ಅದೇನೇ ಬಂದ್ರೂ ನಿಮಗೆ ವೈಫೈ ಸಿಗ್ಬೇಕಲ್ಲ, ಕರೆಂಟ್ ಇರ್ಬೇಕಲ್ಲ. ಇದೆಲ್ಲ ಕಷ್ಟ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಕೆಲವು ಕಡೆ ಮಾಡಿ ಒಟ್ಟೋಗಿದೆ. ಹಾಗಾಗಿ ಈ ಓದೋ ಪುಸ್ತಕದ ಸಾವಿಲ್ಲ, ಅದಕ್ಕೆ ಇದ್ದೇ ಇರುತ್ತೆ. ಹಾಗಾಗಿ ಈ ಪುಸ್ತಕ ಸಂಸ್ಕೃತಿ ಉಳಿಸುವ ಸಲುವಾಗಿ ಮಕ್ಕಳ ಮೂಲಕ ಅದನ್ನ ಪ್ರೇರಣೆ ಕೊಡೋಣ ಅಂತೇಳಿ ಈ ಪುಸ್ತಕ ಹಂಚಲಿಕೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈ ಶುರು ಮಾಡಿದ್ದು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ, ಇಲ್ಲಿವರೆಗೆ 10 ಜಿಲ್ಲೆಯ 1,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಾವು 1,00,000 ಪುಸ್ತಕಗಳನ್ನ ಇಲ್ಲಿವರೆಗೆ ಹಂಚಿದೀವಿ. ಅದರ ಕೆಲವು ಶಾಲೆಗಳಲ್ಲಿ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊತಿದ್ದಾರೆ. ನಮಗೆಲ್ಲ ಸಂತೋಷ ಆಗುತ್ತೆ ಅದನ್ನ ನೋಡಿದಾಗ. ಹೀಗೆ ಹಲವಾರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡ್ ಬಂದಿದ್ದೀವಿ. ಸಾವಿರಾರು ಪುಸ್ತಕದ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ಕೆಲವು ಪುಸ್ತಕ ಪರಿಚಾರಕರಿದ್ದಾರೆ, ಅವರನ್ನ ಈ ವಿಶ್ವ ಪುಸ್ತಕ ದಿನ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಂಥ ಕಡೆ ಒಂದು 4 ಜನ ಕರೆದು ಅವರಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹ ಕೊಡುವಂತ ಕೆಲಸ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇನ್ನ ಇದು ಇಷ್ಟು ನಮ್ಮ ಸಂಘಟನೆಯ ವಿಚಾರ. ಒಂದು 170ರಿಂದ 180 ಸದಸ್ಯರಿದ್ದೀವಿ ನಾವು. ಅದ್ರ ಜೊತೆಗೆ ಈಗ ಕರ್ನಾಟಕ ಮುದ್ರಣಕಾರರ ಸಂಘ ಕೂಡ ಸೇರ್ಕೊಂಡಿರೋದ್ರಿಂದ ನಮ್ಮ ಸಂಘ ಈಗ ಶಕ್ತಿಯುತವಾಗಿದೆ. ನಮ್ಮ ಸ್ವಾನ್ ಕಿಟ್ಟಿ ಅವರು ಕೂಡ ಈಗ ನಮ್ಮ ಸಂಘದಲ್ಲಿ ಒಬ್ಬ ಪದಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಹಾಗಾಗಿ ನಾವಿಬ್ರು ಒಂದೇ ಅಂತ ಈಗ ನಾವು ಲೇಖಕರು, ಪ್ರಕಾಶಕರು, ಮುದ್ರಕರು, ಜೊತೆಗೆ ಓದುಗರು ಇಷ್ಟು ಜನ ಸೇರಿಕೊಂಡು ಈ ಪುಸ್ತಕ ಸಂಸ್ಕೃತಿಯ ವಿಸ್ತರಣೆಗೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಇದನ್ನ ಮಾಡಬೇಕಾದ್ರೆ ಏನೇನು ಕಾರಣಗಳಿದೆ, ಏನೇನು ಆಗತ್ತೆ. ಈಗ ನೋಡಿ, ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾನಿಲಯಗಳು ಅಂತ ಹೇಳ್ತಾರೆ. ಇದು ಪುಸ್ತಕ ಓದಕ್ಕೆ ಇರೋ ಸಾಧನ ಅಂತಂದ್ರೆ ಪುಸ್ತಕ ಸಂಸ್ಕೃತಿಗೆ ಪೂರಕವಾಗಿ ಗ್ರಂಥಾಲಯಗಳು ಹೊಸ ಶಾಖೆಗಳನ್ನ ಸ್ಥಾಪನೆ ಮಾಡ್ತಿಲ್ಲ, ಹೊಸ ಬ್ರಾಂಚ್ಗಳನ್ನ ಹುಟ್ಟಾಕ್ತಿಲ್ಲ. ಆಮೇಲೆ ಹಳೆಯ ಪುಸ್ತಕಗಳನ್ನ ವೀಡ್ ಔಟ್ ಮಾಡಬೇಕು ಅಂತಿದೆ. ಇದೇನು ವಜ್ರ ಅಲ್ಲ ಅಥವಾ ಡೆಡ್ ಸ್ಟಾಕ್ ಅಲ್ಲ, ದಾಸ್ತಾನು ಇಟ್ಕೊಳ್ಳೋಕ್ಕೆ ಪುಸ್ತಕ, ರೀಡಿಂಗ್ ಬುಕ್ಸ್ ಇದು ಯೂಸ್ ಮಾಡ್ತಾ ಹಳೇದಾಗಿ ಹರಿದು ಹೋಗೋದು ಇದೆಲ್ಲ ಇರುತ್ತೆ. ಅಂದ್ರೆ ಅವ್ರ ಆಕ್ಟಲ್ಲೇ ಇದೆ, ವೀಡ್ ಔಟ್ ಮಾಡಬೇಕು ಅಂದ್ರೆ ಹಳೆ ಪುಸ್ತಕಗಳನ್ನ, ಅನುಪಯುಕ್ತವಾದವನ್ನ ತೆಗೆದಾಕ್ಬಿಟ್ಟು ಹೊಸ ಪುಸ್ತಕಗಳಿಗೆ ಜಾಗ ಮಾಡ್ಕೋಬೇಕು. ಅದನ್ನ ಮಾಡ್ತಾ ಇಲ್ಲ, ಅದನ್ನ ಮಾಡಬೇಕು ಸರ್ಕಾರ. ಜೊತೆಗೆ ಈ 4 ವರ್ಷ ಈಗ ನೀವು ಪುಸ್ತಕ 22ರ ಪುಸ್ತಕ ಇನ್ನೂ ಖರೀದಿಯಾಗಿಲ್ಲ, 21, 22ರದ ಆಯ್ಕೆ ಮಾಡಿದ್ದಾರೆ, 23, 24, 25, 3 ವರ್ಷದ್ದು ಇನ್ನೂ ಆಗಿಲ್ಲ. ಈ 26 ನಡೀತಾ ಇದೆ, ಆಗ್ಲೇ ಅರ್ಧ ಮುಗಿತಾ ಬಂತು. ಈ ಸರ್ಕಾರ ನಮ್ಮನ್ನು ಏನು ಮಾಡಬೇಕು ಅಂತಿದೆ ಅಂತ ನಮಗೆ ತುಂಬಾ ಸಂಕಷ್ಟ ಸ್ಥಿತಿಯಲ್ಲಿ ಸಿಕ್ಕಾಕೊಬಿಟ್ಟಿದ್ದೀವಿ. ಯಾರು? ಲೇಖಕರು ಮತ್ತೆ ಪ್ರಕಾಶಕರು. ಯಾಕೆ? ಅದು ಮುದ್ರಕರಿಗೆ ಸಾಲ ಕೊಡ್ಬೇಕು, ನಾವೆಲ್ಲ ಪುಸ್ತಕ ಮಾಡಿಸ್ಬಿಡ್ತೀವಿ ಅಲ್ಲಿ. ಪಾಪ ಅವರೆಲ್ಲ ನಿಲ್ಸ್ಕೊಂಡು ಮಾಡ್ಕೊಟ್ಟಿರ್ತಾರೆ ಪೇಪರ್ ಹಾಕ್ಸಿ. ಅವ್ರಿಗೆ ಹೆಂಗ್ ಕೊಡ್ಬೇಕು ನಾವು? ಏನಾಗಿದೆ ಇಲ್ಲಿ? ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, 6% ಗ್ರಂಥಾಲಯ ಕರ ಅಂತ ಸಂಗ್ರಹ ಆಗುತ್ತೆ ರಾಜ್ಯದಲ್ಲಿ. ಈ ಕಂದಾಯದ ರಸೀತಿ ನೋಡಿ ನಿಮಗೆ, ಗ್ರಂಥಾಲಯ ಕರ, ಆರೋಗ್ಯ ಕರ, ಈ ಮಕ್ಕಳ ಏನೇನೋ ಇದೆ ಅದರಲ್ಲಿ ಇದು ಇದೆ ಗ್ರಂಥಾಲಯ ಕರ. 6% ಅಂತಂದ್ರೆ ಸುಮಾರು ಒಂದು 150ರಿಂದ 200 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ ಇಡೀ ರಾಜ್ಯದಲ್ಲಿ. ಈ ಸಂಗ್ರಹವಾದ ದುಡ್ಡು ಎಲ್ಲಿ ನಿಂತ್ಕೊಳ್ಳುತ್ತೆ? ಸಂಗ್ರಹ ಮಾಡಿದವ್ರು ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಆಯಾ DC-ಗಳ ಹತ್ರ, ಇಲ್ಲಿ BBMP ಕಚೇರಿಯಲ್ಲಿ. ಈಗ BBMP ಬೆಂಗಳೂರು 1ರಲ್ಲೇ 1,000 ಕೋಟಿ ರೂಪಾಯಿ ಇದೆ ನಮ್ದು ದುಡ್ಡು. ಇದನ್ನು ನಾವು ಒಂದು 30, 40, 50 ಮನವಿಗಳು ಕೊಟ್ಟಿರ್ಬೇಕು. ಎರಡೂ ಸಂಘ ಸೇರ್ಕೊಂಡೇ ಕೊಟ್ಟಿದ್ದೀವಿ. ಯಾರು ಸ್ಪಂದಿಸಲ್ಲ ರೀ. ಈ ಗ್ರಂಥಾಲಯ ಇಲಾಖೆ ಅನುಪಯುಕ್ತ ಇಲಾಖೆ ಅನ್ನೋದನ್ನ ತೀರ್ಮಾನ ತಗೊಂಡ್ಬಿಟ್ಟಿದೆ ಸರ್ಕಾರ. ಯಾಕೋ ಏನೋ ಗೊತ್ತಿಲ್ಲ. ನಾವು ಮಾಡ್ತಿರೋದೇನೋ ಬಂಗಾರದ ಬಿಸ್ನೆಸ್ ಅಲ್ಲ, ಇದು ಜ್ಞಾನವನ್ನ ಹಂಚುವಂತ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ಬೇಕಾದ್ದು ಸರ್ಕಾರದ ಧರ್ಮ. ಅವರು ಏನ್ ಬಿಟ್ಟಿ ಕೊಡ್ಬೇಕಾಗಿಲ್ಲ, ಜನರ ದುಡ್ಡಿದೆ ಅಲ್ಲಿ, ತೆರಿಗೆ ಹಣ. ಆ ತೆರಿಗೆ ಹಣದಿಂದ ನಮ್ಮ ಪುಸ್ತಕಗಳನ್ನು ಖರೀದಿ ಮಾಡಿ, ನಮ್ಗೆ ಎನ್ಕರೇಜ್ ಮಾಡಿ, ಪ್ರೋತ್ಸಾಹ ನೀಡಿ ಅಂತ ಕೇಳ್ತಿದೀವಿ. ಅದನ್ನ ಯಾಕೆ ಮಾಡ್ತಿಲ್ಲ? ಯಾವುದೇ ಸರ್ಕಾರ ಬಂದ್ರು ಇದೇ ಮೇಲೆ ಗಾಂಧಿ ಭವನದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದಾಗ ಅವ್ರನ್ನ ಕರೆಸಿ ಗೌರವಿಸಿದ್ವಿ. ಅವ್ರ ಮುಂದೆ ಒಂದು ಮನವಿ ಇಟ್ಟಿದ್ವಿ. ಆ ವರ್ಷ 10 ಕೋಟಿ ರೂಪಾಯಿ ಸಗಟು ಪುಸ್ತಕ ಖರೀದಿಗೆ ಅಂತ ಕೊಟ್ರು. ಅದ ನಂತರ ಆ ದುಡ್ಡು ಬಂತೋ ಇಲ್ವೋ ಒಂದು ಗೊತ್ತಾಗ್ಲಿಲ್ಲ. ಆ ಸ್ಕೀಮನ್ನೇ ಬಂದ್ ಮಾಡ್ಬಿಟ್ರು ಕಣ್ರಿ. ಈ 3 ವರ್ಷದಿಂದ ಸಗಟು ಪುಸ್ತಕ ಖರೀದಿ ಇಲ್ಲ, 300 ಪ್ರತಿ. ಯಾಕೆಂದ್ರೆ ಈ ಸಂಘ ಇರೋದು ಇಂಥದ್ದಕ್ಕೆ ಸ್ಪಂದಿಸಕ್ಕೆ ಅಂತ. ನನ್ನೊಂದು ಕಳಕಳಿ ಏನು ಅಂತಂದ್ರೆ, ಈಗ ನೋಡಿ, ಸಗಟು ಪುಸ್ತಕ ಖರೀದಿ ಇತ್ತು, ನಿಲ್ಲಿಸಿದ್ದಾರೆ 3 ವರ್ಷದಿಂದ. ರಾಜಾರಾಮ್ ಮೋಹನ್ ರಾಯ್ ಫೌಂಡೇಶನ್ ಸ್ಕೀಮ್ ಇತ್ತು, ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಹರಿಜನ ಗಿರಿಜನ ಗ್ರಂಥಾಲಯಗಳು ಅಂತಿದ್ದಾವೆ,
ಬೇರೆ ಬೇರೆ ಈ ಹರಿಜನರ MLA ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಅಲ್ಲೂ ಪುಸ್ತಕ ಖರೀದಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪುಸ್ತಕನೇ ತಗೊಳ್ಳದೆ ಹೋದ್ಮೇಲೆ ಗ್ರಂಥಾಲಯ ಇಲಾಖೆ ಯಾಕೆ ಬೇಕು ಅಂತ ನಮ್ದು ಪ್ರಶ್ನೆ. ಪುಸ್ತಕ ಇದ್ರೆ ತಾನೆ ಗ್ರಂಥಾಲಯ ಇಲಾಖೆ. ಇದ್ರ ಜೊತೆಗೆ ಇನ್ನೊಂದು ತಪ್ಪು ಮಾಡಿದ್ದಾರೆ. ಇಲ್ಲಿ ಅಸಮರ್ಥತೆ ಯಾರ್ದು ಅಂತಂದ್ರೆ ಅಧಿಕಾರಿಗಳದು, ಅಥವಾ ಸರ್ಕಾರದ ಉನ್ನತ ಮಟ್ಟದಲ್ಲಿ ಇರೋ ಅಧಿಕಾರಿಗಳದು. ಯಾಕೆ? ಈಗ ನೋಡಿ 6,500 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿದ್ದೋ ರೀ. ಅದು ಇಲ್ಲೇ ಹುಟ್ಟಿದ್ದು ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ. ಆ ಗ್ರಂಥಾಲಯಗಳನ್ನೆಲ್ಲ ಇವ್ರಿಗೆ ನಡ್ಸಕ್ಕಾಗ್ದೇನೋ ಅದೇನೋ ತಗೊಂಡೋಗ್ಬಿಟ್ಟು ಹೆಚ್ಚಿನ ಕೆಲಸದ ಒತ್ತಡ ಇರೋ ನಮ್ಮ ಪಂಚಾಯತ್ ರಾಜ್ ಇಲಾಖೆಗೆ, ಗ್ರಾಮ ಪಂಚಾಯತಿ ಇಲಾಖೆ ಇದೆಯಲ್ಲ, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಆ ಇಲಾಖೆಗೆ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಈಗೇನಾಗಿದೆ, ಈ ಪುಸ್ತಕ ಖರೀದಿ ಮಾಡಿದ್ರೆ ನಾವು ಅದನ್ನ ಎಲ್ಲೂ ಕೊಡಬೇಕು ಅನ್ನೋ ಪ್ರಶ್ನೆ ಇದ್ದಿದೆ ಸರ್ಕಾರದಲ್ಲಿ. ನಾವು ಅದಕ್ಕೆ ಸೊಲ್ಯೂಷನ್ ಎಲ್ಲ ಕೊಟ್ಟಿದ್ದೀವಿ. ನೋಡಿ ಸ್ವಾಮಿ, ಆ ಪಂಚಾಯತಿ ಗ್ರಂಥಾಲಯ ಇಲಾಖೆ ಅಂತ ಸರ್ಕಾರದ್ದೇ ಒಂದು ಇಲಾಖೆ ಇರೋವಾಗ ನೀವು ಅಲ್ಲೇ ಕೊಡ್ತೀರಾ? ಅದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಇರೋ ಹೆಚ್ಚಿನ ಒತ್ತಡ ಇರೋ ಇಲಾಖೆ. ಅದು ಅಲ್ಲಿಂದ ಪ್ರತ್ಯೇಕಿಸಿ ಮತ್ತೆ ವಾಪಸ್ ಕೊಡಿ ಇಲ್ಲಿ ಅಂತ ಕೇಳ್ಕೊತಿದ್ದೀವಿ. ಇದು ಬದ್ಧತೆ ಇರಬೇಕು ಸರ್ಕಾರದಲ್ಲಿರೋ ಅಧಿಕಾರಿಗಳಿಗೆ, ಸಚಿವರಿಗೆ ಬದ್ಧತೆ ಇರಬೇಕು. ಇಲ್ಲೇನಾಗಿದೆ, ಸಚಿವರೇ ಇರೋಲ್ಲ. ಆಮೇಲೆ ತಗೊಂಡೋಗ್ಬಿಟ್ಟು ಆ ಶಾಲಾ ಶಿಕ್ಷಣ ಇಲಾಖೆಗೆ ಅಂಟಿಸ್ಬಿಟ್ಟಿದ್ದಾರೆ ಈ ಗ್ರಂಥಾಲಯ ಇಲಾಖೆ. ಅವ್ರು ಈ ಕಡೆ ಕಣ್ಣೇ ಬಿಡಲ್ಲ, ಸಮುದ್ರ ಅದು, ಮಕ್ಕಳು ನೋಡ್ಕೊಳ್ಳೋದಲ್ಲ, ಇದು ಕಾಣಿಸೋದೇ ಇಲ್ಲ ಅವ್ರಿಗೆ. ನಾವು ಹೋಗಿ ಮನವಿ ಕೊಟ್ರೆ ನೋಡ್ತಾರೆ, ಹೌದಾ ಅಂತಾರೆ, ಹಿಂಗಂತಾರೆ, ಬಿಸಾಕ್ತಾರೆ. ನಮಗೆ ಸಾಕಾಗೋಗಿದೆ. ಇನ್ನೊಂದು ಸಮಸ್ಯೆ ಹೇಳ್ತೀನಿ ಕೇಳಿ. ಮೊನ್ನೆ 25-26ನೇ ಸಾಲಿನ ಪುಸ್ತಕಗಳ ಖರೀದಿ ಮಾಡಲಿಕ್ಕೆ ಅವರು ಒಂದು ಕ್ರಿಯಾ ಯೋಜನೆನ ಅನುಮೋದಿಸಬೇಕು ಸರ್ಕಾರ. ಸೆಕ್ರೆಟರಿಗಳು ನಮ್ಮ ರಶ್ಮಿ ಮಹೇಶ್ ಅಂತ ಇದ್ದಾರೆ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಇಲಾಖೆ. 15 ಸಲ ನೋಡಿದೀವ್ರಿ ಬಜೆಟ್ ಅಪ್ರೂವ್ ಮಾಡಿಕೊಡಿ ಅಂತ ಕ್ರಿಯಾ ಯೋಜನೆ. ಯಾವಾಗ ಮಾಡಿದ್ದು? 31ನೇ ತಾರೀಕು ಮಾರ್ಚ್ 5 ಗಂಟೆಲಿ. ಎಲ್ಲರೂ ಉಂಟಾ? ಇವ್ರಿಗೆ ಅಧಿಕಾರಿಗಳು ಅನ್ಬೇಕಾ, ಏನ್ ಅನ್ಬೇಕು ನಾವು? ಅರ್ಥ ಆಗಲ್ಲ ನಮಗೆ. ಕೊನೆಗೆ ಸುತ್ತಾಡಿ 2 ತಿಂಗಳು ಓಡಾಡಿ ಅದನ್ನ CM ಕಡೆಯಿಂದನೂ ನೋಟ್ ಹಾಕ್ಸಿ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು. ಇತಿಹಾಸದಲ್ಲಿ ಇದೊಂದು ಹೊಸ ನಿರ್ಮಾಣ ಮಾಡಿದ್ವಿ. ಏನು ಹೊಸ ಶಕೆ ಇದು. ಏನು ಈ 25-26ನೇ ಸಾಲಿನ ಬಜೆಟ್ ಇತ್ತು, ಆ ಬಜೆಟ್ ಇಯರ್ ಅನ್ನೇ ಜೂನ್ ಎಂಡ್ ವರೆಗೆ ಎಕ್ಸ್ಟೆಂಡ್ ಮಾಡಿಸಿದ್ವಿ. ಕಾಡಿ ಬೇಡಿ ಕೈಕಾಲು ಹಿಡ್ಕೊಂಡು 15 ಸಲ ಹೋಗಿ ಮನವಿಗಳು ಕೊಟ್ಟು ಇಷ್ಟೆಲ್ಲ ಮಾಡಿ ಅದು ಉಸಿರಾಡ್ತಾ ಇದ್ದಾರೆ ಇವತ್ತು ಈ 30 ಜೂನ್ವರೆಗೂ. ಇದನ್ನ ಯಾರ್ಯಾರೋ ಕ್ರೆಡಿಟ್ ತಗೋತಾರೆ. ನಾನು ಯಾವನಾರ ಮಾಡಿಸ್ಕೊಳ್ಳಿರಿ, ಯಾರು ಕ್ರೆಡಿಟ್ ತಗೊಳ್ಳಿ. ನಮಗೆ ನಮ್ಮ ಸಮುದಾಯಕ್ಕೆ ಲೇಖಕರು, ಪ್ರಕಾಶಕರು, ಮುದ್ರಕರಿಗೆ ಅನುಕೂಲ ಆಗ್ಬೇಕಪ್ಪ. ಓದುಗರಿಗೆ ಪುಸ್ತಕ ಸಿಗಬೇಕು, ಹೊಸ ಪುಸ್ತಕಗಳು. ಇದು ಆಮೇಲೆ ಸರ್ಕಾರದಲ್ಲಿ ಇನ್ನೊಂದಿದೆ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ನ್ಯಾಯಾಧೀಶರ ಗಮನಕ್ಕೆ. ಇಲ್ಲಿ ನಮ್ಮ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ, ಈ ಸುಮಾರು ಕಡೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಇದರಲ್ಲಿ ಇಲಾಖೆಯಲ್ಲೂ ಕೂಡ ಪುಸ್ತಕ ಖರೀದಿ ಇದೆ. ಒಂದೊಂದು ಕಡೆ ಒಂದೊಂದಿದೆ ರೀ. ಒಂದೇ ಸರ್ಕಾರ, ಕರ್ನಾಟಕ ಸರ್ಕಾರ. ಖರೀದಿ ಮಾತ್ರ ವ್ಯತ್ಯಾಸ. ಒಂದ್ ಕಡೆ ಡಿಸ್ಕೌಂಟ್ ಹೇಳ್ತಾರೆ, ಒಂದ್ ಕಡೆ ಬೆಲೆ ನಿಗದಿ ಮಾಡ್ತಾರೆ, ಇನ್ನೊಂದ್ ಕಡೆ ಡಿಸ್ಕೌಂಟೇ ಇಲ್ಲ, ಕೊಟ್ಟದ್ದೇ ಪುಸ್ತಕ. ಇದಕ್ಕೊಂದು ಇದು ಬೇಡವಾ? ಅದಕ್ಕೆ ಒಂದು ಪುಸ್ತಕ ನೀತಿನ ರೂಪಿಸ್ಬೇಕು. SG ಸಿದ್ದರಾಮಯ್ಯನವರು ಪುಸ್ತಕ ಪ್ರಾಧಿಕಾರದಲ್ಲಿದ್ದಾಗ ಅವರು ಒಂದು ಕರಡನ್ನು ತಯಾರು ಮಾಡಿದ್ರು, ನಮ್ಮನ್ನೆಲ್ಲ ಕರೆದಿದ್ರು ಸಭೆಗೆ. ಅದೆಲ್ಲೋ ಇತ್ತು ಅಂತ ಇವತ್ತವರೆಗೂ ಇದಾಗ್ತಿಲ್ಲ. ಆ ಪುಣ್ಯಾತ್ಮ ಈಗ ಬಂದಿರೋ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಮನೆಗೊಂದು ಗ್ರಂಥಾಲಯ, ಲಕ್ಷ್ಮೀನಾರಾಯಣಪ್ಪನ ಮನೆಯಲ್ಲಿ ಗ್ರಂಥಾಲಯ ಇದೆ, ಹೋಗೋದು ಪೂಜೆ ಮಾಡೋದು, ಪೇಪರ್ಗೆ ಹಾಕೊಳ್ಳೋದು. ನಿಡ್ಸಾಲೆ ಅವ್ರ ಮನೇಲಿ ಗ್ರಂಥಾಲಯ ಇದೆ, ಹೋಗೋದು ಫೋಟೋ ತಗೊಳ್ಳೋದು, ಫೋಟೋ ಹಾಕೊಳ್ಳೋದು, ಪೇಪರ್ಗೆ ಹಾಕ್ಸ್ಕೊಳ್ಳೋದು. ಖಾಸಗಿ ಪ್ರಕಾಶಕರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಬೇಕಾದ್ದು ಪುಸ್ತಕ ಪ್ರಾಧಿಕಾರದ ಕೆಲಸ. ಕ್ಯಾಬಿನೆಟ್ ದರ್ಜೆ ರೀ ಅದು. ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ. ಪುಸ್ತಕಗಳ ಖರೀದಿ ಆಯ್ತಿಲ್ಲ 3 ವರ್ಷದಿಂದ. ಇವ್ರು ಮಜಾ ಮಾಡ್ಕೊಂಡು ಓಡಾಡ್ತಾರೆ ಗೂಟದ ಕಾರ್ಯದಲ್ಲಿ. ಯಾರು ಕೇಳ್ಬೇಕು ನಾವಿದು? ನನಗೂ ಈಗ ನನ್ನ ಇನ್ನೊಂದು ಸಮಸ್ಯೆ ಹೇಳ್ಬಿಡ್ತೀನಿ. ನಾನು ಈ ತರ ಮೈಕೇಲ್ ಬೈತಾರೆ ಸರ್ಕಾರನ ಅಂದ್ಬಿಟ್ಟು ನನಗೆ ಯಾವ ಪ್ರಶಸ್ತಿಗೂ ಪರಿಗಣಿಸ್ತಾ ಇಲ್ಲ. ಇದು ನೋಡಿ, ನನಗದು ಬೇಕು ಬೇಡ, ಬೇಡವೂ ಬೇಡ ನನಗೆ. ನಮ್ಮ ಈ ಜನಕ್ಕೆ ಅನುಕೂಲ ಆದ್ರೆ ಸಾಕಾಗಿದೆ, ಓದ್ರಿಗೆ ಅತ್ಯುತ್ತಮವಾದ ಪುಸ್ತಕಗಳು ಸಿಕ್ಕಿದ್ರೆ ಸಾಕಾಗಿದೆ. ಇದನ್ನ ಸರ್ಕಾರದ ಪರವಾಗಿ ಬಿಳಿಮಲೆಯವ್ರು ಕರೆದಿದ್ವಿ ಪಾಪ ಇವತ್ತು. ಇದನ್ನೆಲ್ಲ ಅವ್ರ ತಲೆಗೆ ಹಾಕಿದ್ರೆ ಹೋಗ್ಬಿಟ್ಟು ಸರ್ಕಾರದಲ್ಲಿ ಏನಾದ್ರು ಸ್ವಲ್ಪ ಇದು ಮಾಡ್ತಾರೆ ಅಂತ. ಅವ್ರ ಪಾಪ ಅವ್ರಿಗೇನೋ ಅನಾರೋಗ್ಯ ಸಮಸ್ಯೆ ಆಗ್ಬಿಟ್ಟಿದೆ, ಕ್ಷಮಿಸಿ ಹಿಂಗಾಗ್ಬಿಟ್ಟಿದೆ ನನಗೆ ಅಂತ ಕೇಳ್ಕೊಂಡ್ರು. ಇರ್ಲಿ, ಅವ್ರನ್ನ ಹಂಗೆ ಹೋಗಿ ಅಪ್ರೋಚ್ ಮಾಡ್ತೀವಿ. ಬಟ್ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ಯಾರು ಇಲ್ಲ. ನಾವು ಓಡಾಡಕ್ಕಾಗಲ್ಲ. ನಮ್ಮಲ್ಲಿ ಕಡಿಮೆ ಅಲ್ಪಸಂಖ್ಯಾತರು ನಾವು, ಅಂದ್ರೆ ಸಂಖ್ಯೆಯಲ್ಲಿ, ನಾಟ್ ಅಲ್ಪಸಂಖ್ಯಾತರು, ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು. ಯಾರು ಬರಹಗಾರರು, ಪ್ರಕಾಶಕರು ನಾವು ಬೀದಿಗೆ ನಿಂತು ಹೊಡೆದಾಡಕ್ ಆಗ್ತಿಲ್ಲ. ಹಂಗೂ ನಾವು ಧಮಕಿ ಹಾಕಿದ್ವಿ. ಪತ್ರಿಕೆಗೆ ಕೇರೆ ಮಾಡಲ್ಲ ರೀ ಈ ಸರ್ಕಾರ ಇದೆಯಲ್ಲ, ಪತ್ರಿಕೆಗೆ ಕೇರೆ ಮಾಡಲ್ಲ. ಪತ್ರಿಕೆ ಬರ್ಸ್ಕೋತೀರಾ?
ಹೋದಾಗ ನೀನ ಬರೆಸಿದ್ದು ಯಾಕಪ್ಪ ಬರದ ಬಂದು ಕೇಳ್ದ ನನ್ನ. ಈ ಧಮಕಿ ಹಾಕಿದ್ದಾರೆ ಒಬ್ರು IAS ಆಫೀಸರ್ ಒಬ್ರಿಗೆ. ಅಷ್ಟೇ ಅಲ್ಲ, ಇವರ ಕೆಳ ಹಂತದ ಅಧಿಕಾರಿಗಳ ಮೇಲೆ ಕ್ರಮ ತಗೊಳಕ್ಕಾಗದೆ ಪ್ರಕಾಶಕರ ಮೇಲೆ ಕ್ರಮ ತಗೋತಾರ್ರಿ, ನೋಟಿಸ್ ಕೊಡ್ತಾರೆ. ಎಂತ ರೀ ಇದು ಸರ್ಕಾರದ್ದು? ಯಾರ್ರೀ ಪ್ರಶ್ನೆ ಮಾಡೋದು? ಇದು ತಪ್ಪು ಮಾಡಿರೋರು ಅವರು, ಇಲ್ಲ ಅನುಭವಿಸ್ತಾ ಇರೋ ಪ್ರಕಾಶಕ. ಇದನ್ನೆಲ್ಲ ಹೆಂಗೆ ಸರಿ ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಿಲ್ಲ. ತಮ್ಮ ಹತ್ರ ಬರ್ತೀವಿ ಯಾವಾಗಾರು, ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ. ನಿಮ್ಮಂಥವ್ರ ಮಾತು ಸರ್ಕಾರ ಕೇಳುತ್ತೆ, ದಯಮಾಡಿ ಅಲ್ಲಿ ಸ್ವಲ್ಪ ಮಂಡಿಸಿ ಅಂತ ಕೇಳ್ಕೊತ. ಈ 3 ವರ್ಷದಲ್ಲಿ 6 ಜನ ಈಗ ಬಂದಿರೋ IAS ಆಫೀಸರ್ 6ನೇವ್ರಿ. ನಾವು ಹೋಗ್ತೀವಿ, ನಮ್ದು 10 ಡಿಮ್ಯಾಂಡ್ ಇದೆ. ಎಲ್ಲ ಸರಿ ಹೋಗ್ಬೇಕಾದ್ರೆ ಒಂದು 10 ಡಿಮ್ಯಾಂಡನ್ನು ಪರಿಪೂರ್ಣ ಮಾಡಿಬಿಟ್ರೆ ಈ ಪುಸ್ತಕ ಸಂಸ್ಕೃತಿ ಉಳಿಯೋಕ್ಕೆ ಎಲ್ಲ ಸಾಧ್ಯ ಆಗುತ್ತೆ ಅನ್ನೋದು ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಸಂಘದಿಂದ ಕೂತ್ಕೊಂಡು ಪರಿಣತನೆಲ್ಲ ಕುಂಡ್ರಿಸ್ಕೊಂಡು ಮಾಡಿದ್ದೀವಿ. ಜಗದೀಶ್ ಬಂದರು DC ಅರ್ಬನ್, ಅವ್ರಿಗೆ ಹಾಕ್ಬಿಟ್ರ. ಅವ್ರಿಗೆ ತುರ್ಚ್ಕೊಳಕ್ ಪುರ್ಸೋತಿಲ್ಲ, ಇದು ಆಡ್ ಭಾಷೆ. ತುರ್ಚ್ಕೊಳಕ್ ಪುರ್ಸೋತಿಲ್ದೇ ಇರೋ ಕೆಲಸ ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಟ್ರಪ್ಪ ಗ್ರಂಥಾಲಯ ಇಲಾಖೆ. ಆ ಗ್ರಂಥಾಲಯ ಇಲಾಖೆಗೆ ಬರಲಿಲ್ಲ, ಅವ್ರಿಗೆ ಬೊಕ್ಕೆ ಕೊಡೋಣ ಅಂತ ಟ್ರೈ ಮಾಡಕ್ಕೆ 15 ದಿವಸ ತಗೊಂಡ್ಬಿಡ್ತು. ಆಮೇಲೆ ನಿಮ್ಮ ಹತ್ರ ಅರ್ಧ ಗಂಟೆ ಮಾತಾಡಬೇಕು, ನಿಮ್ಗೆ ಮನವಿ. ಒಳ್ಳೆ ಮನುಷ್ಯ, ನಮಗೆ ಸಿಗದೆ ಹೋದ್ರೆ, ಮಾತಾಡದೆ ಹೋದ್ರೆ ಒಳ್ಳೆತನ ಕಟ್ಕೊಂಡು ಏನು ಮಾಡ್ತೀರಾ? ಕೊನೆಗೆ ಈ 30 ದಿನ, ಈಗ 2 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟಿದ್ದು ಅವ್ರ ಕಾಲದಲ್ಲೇ ಮಾಡ್ಬಿಟ್ರು, ತಿರ್ಗಿ ಅವ್ರು ಹೊರಟೋದ್ರು. ಈಗ ವಿದ್ಯಾಕುಮಾರಿ ಅಂತ ಬಂದಿದ್ದಾರೆ, ಅವ್ರಿಗೆ ಹೋಗಿ ಮೊನ್ನೆ ಎಲ್ಲ ಬೊಕ್ಕೆ ಕೊಟ್ಬಿಟ್ಟು ಈ ಮನವಿನ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ. ಅಮ್ಮ ಹಿಂಗಿದೆ, ದಯಮಾಡಿ ಕರೀರಿ, ನಾವು ಬಂದು ಹೇಳ್ತೀವಿ ಏನೇನು ಮಾಡ್ಬೋದು ಅಂತ. ಯಾಕೆ ಅಂತಂದ್ರೆ ಆ ಸಗಟು ಖರೀದಿ ಸ್ಟಾರ್ಟ್ ಆಗಬೇಕು, ಈ ಮೋಹನ್ ರಾಯ್ ಫೌಂಡೇಶನ್ದು ಖರೀದಿ ಆಗಬೇಕು. ಆಮೇಲೆ ಇನ್ನೂ ಹಲವಾರು ಇದಾವೆ. ಅಲ್ಲಿ ನಿರ್ದೇಶಕರು ಒಬ್ರು ಪೋಸ್ಟ್ ಇದೆ, ಖಾಲಿ ಇದೆ. ಅವರಿದ್ರೆ ನಾವು ಹೋಗಿ ಕೇಳಕ್ಕಾಗ್ಲಿ, ಅವ್ರೇನಾದ್ರು ಮೂವ್ ಮಾಡೋಕ್ಕಾಗ್ಲಿ ಫೈಲ್ನ ಸಾಧ್ಯ ಆಗುತ್ತೆ. ಅದಾಗ್ತಾ ಇಲ್ಲ. ಹೀಗಾಗಿ ಆಮೇಲೆ 1965ರಲ್ಲಿ ಆಕ್ಟ್ ಮಾಡಿರೋದು ಗ್ರಂಥಾಲಯ ಆಕ್ಟ್, ಇವತ್ತವರೆಗೂ ತಿದ್ದುಪಡಿ ಆಗಿಲ್ಲ. 2004ರಲ್ಲಿ ಪುಸ್ತಕ ಖರೀದಿ ಮತ್ತೆ ಇದಕ್ಕೆ ಆಯ್ಕೆ ಬಗ್ಗೆ ಒಂದು ಸಮಗ್ರವಾಗಿ ತಂದ್ರು. 20 ವರ್ಷ ಆಯಿತು, ಇವತ್ತುವರೆಗೆ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿಲ್ಲ. ಇವೆಲ್ಲ ಮಾಡಿ ಅಂತ ಮನವಿ ಮೇಲೆ ಮನವಿ ಕೊಟ್ಟಿದ್ದೀವಿ. ಈಗ ದಯಮಾಡಿ ನೀವು ಇಲ್ಲಿ ಎಲ್ಲ ದೊಡ್ಡವರೆಲ್ಲ ಇದ್ದೀರಿ, ದಯಮಾಡಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಪುಸ್ತಕ ಸಂಸ್ಕೃತಿ ಉಳಿಸೋಕ್ಕೆ ಸಲುವಾಗಿ, ಸಾರ್ವಜನಿಕ ಗ್ರಂಥಾಲಯನ ಉಳಿಸ್ಕೊಳ್ಳೋ ಸಲುವಾಗಿ. ಯಾಕೆಂದ್ರೆ ಅಧಿಕಾರಿಗಳು ಬೇಡ, ಅಧಿಕಾರಿಗಳಿಗೆ ಆಕ್ಷನ್ ತಗೊಂಡು ಕೆಲಸ ಮಾಡಬೇಕಾದವರು ನಮ್ಮ ಬಗ್ಗೆ ಆಕ್ಷನ್ ತಗೊಳಕ್ ಹೊರಟ್ಬಿಟ್ಟಿದ್ದಾರೆ. ಅದು ವಿಪರ್ಯಾಸ ಸರ್ಕಾರದ್ದು. ಯಾರು ಕೇಳ್ಬೇಕು? ನಾವು ಧಮಕಿ ಹಾಕ್ತಾರೆ ಸರ್ಕಾರ ಕೇಳಕ್ ಹೋದ್ರೆ. ಅದಕ್ಕೆ ದಯಮಾಡಿ ಇಲ್ಲ ಹೇಳ್ಕೊಡಿ ನಮಗೆ ಹೆಂಗ್ ಮಾಡಬೇಕು ಅಂತ. ಅದನ್ನು ತಮ್ಮ ಸವಿಸ್ತರವಾಗಿ ನಿಮ್ಮ ಮುಂದೆ ಮಂಡಿಸಿದ್ದೀನಿ. ಇವತ್ತು ಈ ಕಾರ್ಯಕ್ರಮ ನಾವು ಎಂದಿನಂತೆ ನಡ್ಸ್ಕೊಂಬತ್ತಾ ಇದ್ದೀವಿ. ಇವತ್ತು ನಡೀತಿರೋ ಈ ಸಾಹಿತ್ಯ ಸಮಾರಂಭಕ್ಕೆ ಸಾಹಿತ್ಯ ಪ್ರಿಯರು ಹಾಗೂ ಸ್ವತಃ ಸಾಹಿತಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ರು ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಪುರುಷೋತ್ತಮ್ ಬಿಳಿಮಲೆಯವರು ಸರ್ಕಾರದ ಪರವಾಗಿರ್ಬೇಕಾಗಿತ್ತು, ಅವ್ರಿಗೆ ಅನಾರೋಗ್ಯದ ನಿಮಿತ್ತ ಬಂದಿಲ್ಲ. ಅವರಿಗೆ ಬೇಗ ಗುಣ ಆಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಗುರುಗಳಾದಂತಹ, ನೋಡಿ 23 ವರ್ಷದ ಹಿಂದೆ ನಮ್ಮ ಸಂಸ್ಕೃತ ಪಂಡಿತರು ಮಲೇಪುರಂ ಅವರು ಉದ್ಘಾಟನೆ ಮಾಡಿಕೊಟ್ಟಂತ ಸಂಘ ಇದು. ಅವತ್ತಿಂದ ಇವತ್ತುವರೆಗೆ ಪ್ರತಿ ಸಮಾರಂಭದಲ್ಲೂ ಅವ್ರು ನಮ್ಮ ಜೊತೆ ಇರ್ತಾರೆ, ನಮಗೆ ಅಡ್ವೈಸ್ ಮಾಡ್ತಾರೆ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಕೊಡ್ತಾರೆ. ಈ ತರ ನಮ್ಮ ಜೊತೆ ಬಂದಿರೋದು ಇವರೊಬ್ಬರು ಬರಗೂರು ರಾಮಚಂದ್ರಪ್ಪನವರು. ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಇಷ್ಟು ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಅವರು ಬೆಳಿಗ್ಗೆ ಫೋನ್ ಮಾಡಿದೆ, ದಯಮಾಡಿ ನೀವು ಬಂದು ಕೂತ್ಕೋಬೇಕು, ವೇದಿಕೆ ಹತ್ತಬೇಕು, ನ್ಯಾಯಮೂರ್ತಿಗಳ ಜೊತೆ ತಾವು ಕೂತ್ಕೋಬೇಕು ಅಂತ ಹೇಳಿದ್ಮೇಲೆ ಹೌದಾ ಅಂತೇಳಿ ಒಳ್ಳೆದ ಮನಸ್ಸಿಂದ ಮೇಲತ್ತು ಬಂದು ಕೂತಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಹಾಗೆ ಇವತ್ತಿನ ಈ 25ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯ ಆಯ್ಕೆಗಳ ಮಾಡಿದ್ವಿ ನಾವು ಸಂಘದಿಂದ ಸೇರ್ಕೊಂಡು ಎಲ್ಲರೂ ಸೇರಿ. ಈ ಆಯ್ಕೆ ಹೆಂಗಿರ್ಬೇಕು ಅಂತಂದ್ರೆ ಎಲ್ಲರೂ ಮೆಚ್ಚುವಂಗಿರ್ಬೇಕು. ನಾವು ಭಾರಿ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಒಬ್ಬರು ಮಹಿಳೆಗೂ ಕೊಡಬೇಕು, ಎಲ್ಲ ಒಬ್ಬ ಯುವಕನಿಗೆ ಕೊಡಬೇಕು, ಯುವತಿಗಾರು ಕೊಡಬೇಕು. ಹೀಗೆ ತುಂಬ ತಲೆ ಕೆಡಿಸ್ಕೊಂಡು ಒಂದು 3 ದಿನ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ನಮಗೂ ಅದು ಸಂಘಕ್ಕೆ ವ್ಯಾಲ್ಯೂ ಹೆಚ್ಚಾಗತ್ರಿ, ಇಂಥ ಉತ್ತಮರಿಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಾವು ಇವನ್ನ ಆಯ್ಕೆ ಮಾಡಿದಾಗ ಖುಷಿ ಪಟ್ಟು ಒಪ್ಕೊಂಡಿದ್ದಾರೆ, ಬೇಡ ಅಂತ ಹೇಳ್ತಾರೆ. ಆದರೂ ನಮಗೆ ಖುಷಿಯಾಗಿದೆ ಅವರು ಆಗಮಿಸಿರೋದು. ಬಂದಿರತಕ್ಕಂಥ ಡಾಕ್ಟರ್ MS ಆಶಾದೇವಿ ಅವರಿಗೂ, ನಮ್ಮ ಯುವಕ ಯಂಗ್ ಅಂಡ್ ಎನರ್ಜೆಟಿಕ್ ಅನಂತ್ ಕುಣಿಗಲ್ ಅವರನ್ನು, HK ಲಕ್ಷ್ಮೀನಾರಾಯಣ ಅಡಿಗ ಅವರನ್ನು, ಹಾಗೂ ಡಾಕ್ಟರ್ KP ರಾವ್ ನಾವು ಚಿಕ್ಕ ಹುಡುಗರುವಾಗ ಅವರು ಗಣಕಯಂತ್ರದ ಪಿತಾಮಹರಿ. ಅವರನ್ನು ನಾವು ಪತ್ತೆ ಹಚ್ಚಕ್ಕೆ ಆಗಿರಲಿಲ್ಲ. ಅದೆಂಗೋ ನಮ್ಮ ಅಶೋಕ್ ಕುಮಾರ್ ಅಂಡ್ ಕಂಪನಿ ನಮ್ಮ ಮುದ್ರಣಕಾರ ಸಂಘದಿಂದ ಅವ್ರನ್ನ ಹೆಸರು ಸೂಚಿಸಿದ್ರು. ನಮ್ಗೆ ಭಾರಿ ಖುಷಿ ಆಗೋಯ್ತದು.
ಯಾಕೆಂದ್ರೆ ಇವತ್ತಿಗೂ ಕೂಡ ಅದು ಇನ್ನೂ 100 ವರ್ಷ ಆಗಲಿ 1000 ವರ್ಷ ಆಗಲಿ ಗಣಕ ಪಿತಾಮಹ ಯಾರು ಅಂತಂದ್ರೆ PK ರಾವ್ ಅವರು ಬಂದಿದ್ದಾರೆ. ಹಾಗೇನೆ ಇಡೀ ಮುದ್ರಣ ಸಂಸ್ಥೆಗಳ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರ ಹುದ್ದೆಯನ್ನು ಅನುಭವಿಸಿ ಇವತ್ತಿಗೂ ಕೂಡ ಅಧ್ಯಕ್ಷರಾಗಿ ಇರತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು ಆದಂಥ CR ಜನಾರ್ದನ್ ಅವರು, ಅವ್ರದ್ದು ಬಹಳ ಹೆಚ್ಚಿನ ಮಟ್ಟದಲ್ಲಿ ಅವರ ಮುದ್ರಣಕಾರರ ಸಂಘದಲ್ಲಿ ಸೇವೆ ಇದೆ. ಅವ್ರನ್ನ ಗೌರವಿಸ್ಬೇಕು ಅಂದಾಗ, ಯಾಕೆಂದ್ರೆ ಇವರಿಬ್ಬರನ್ನು ನಾವು ಮಾಡಲ್ಲ, ನಮ್ಮ ಸಂಯುಕ್ತ ಆಶ್ರಯದಲ್ಲಿ ಇರ್ತಕ್ಕಂಥ ಕರ್ನಾಟಕ ಮುದ್ರಣಕಾರರ ಸಂಘದಿಂದ ಶಿಫಾರಸ್ಸಾಗತ್ತೆ. ಆ ಶಿಫಾರಸ್ಸನ್ನ ಆ 2ಕ್ಕೆ ಮಾತ್ರ, ಮುದ್ರಣ ರತ್ನಕ್ಕೆ ಮಾತ್ರ ಪರಿಗಣಿಸ್ತೀವಿ. ಹಾಗಾಗಿ ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹಗಲು ರಾತ್ರಿ ಶ್ರಮಿಸ್ತಿರೋ ನಮ್ಮ ಸಹಪಾಠಿಗಳು, ನಮ್ಮ ಪದಾಧಿಕಾರಿ ಮಿತ್ರರಿಗೆ ನಲ್ಗೂ ನಾನು ಅಭಿನಂದಿಸ್ತಾ ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತೀನಿ. ಇಲ್ಲಿ ಇಷ್ಟು ಪ್ರಮಾಣದಲ್ಲಿ ಬಂದಿದ್ದಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.